ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ. ಮಟನ್ ಸಾಂಬಾರ್ ಪೌಡರ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ, ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೂ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿ ಇಟ್ಕೊಂಡ್ರೆ ನೀವು ಸುಮಾರು 1 ವರ್ಷ 6 ತಿಂಗಳವರೆಗೂ ಇದನ್ನು ಸ್ಟೋರೇಜ್ ಮಾಡಿ ಇಟ್ಕೋಬೋದು, ಏನೂ ಹಾಳಾಗಲ್ಲ. ಇದೇ ಥರ ಮಾಡಿ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮೊದಲಿಗೆ ನಾನಿಲ್ಲಿ 2 kg ಧನಿಯಾ ತೊಗೊಂಡಿದ್ದೀನಿ. ಈ ಥರ ಕ್ಲೀನಾಗಿರೋ ಧನಿಯಾನ ತೊಗೊಂಡು ಇದನ್ನು ಬಿಸಿಲಲ್ಲಿ ಸುಮಾರು ಒಂದು 4-5 ಅವರ್ಸ್ ಆದ್ರೂ ಚೆನ್ನಾಗೇ ಒಣಗಿಸ್ಕೋಬೇಕು. ನಾನಿಲ್ಲಿ 2 kg ಧನಿಯಾ ಇದೆ. 2 kg ಧನಿಯಾನ ಬಿಸಿಲಲ್ಲಿ ಚೆನ್ನಾಗೇ ಒಣಗಿಸ್ಕೊತಾ ಇದ್ದೀನಿ. ಈ ಥರ ಒಣಗಿಸ್ಕೋಬೇಕು ಚೆನ್ನಾಗೆ. ನೀವು ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಒಣಗಿಸ್ತೀರಾ ಅಷ್ಟು ಚೆನ್ನಾಗೇ ಪೌಡರು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅರ್ಧ kg ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಮೀಡಿಯಮ್ ಆಗಿರುತ್ತೆ, ತುಂಬ ಖಾರ ಇರಲ್ಲ. ಈ ಥರ ಮೆಣಸಿನ್ಕಾಯಿನ ತೊಗೊಳ್ಳಿ. 2 kg ಧನಿಯಾಗೆ ಅರ್ಧ kg ಮೆಣಸಿನ್ಕಾಯಿ ಬೇಕಾಗುತ್ತೆ ನೋಡಿ. ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದಷ್ಟು ಸಾಂಬಾರು ಪೌಡರ್ ಚೆನ್ನಾಗಿರುತ್ತೆ. ಇವಾಗ 1/4 kg ಅಷ್ಟು ಅರಿಶಿಣದ ಕೊಂಬಿದೆ. ಇದನ್ನು ಅಷ್ಟೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಇವಾಗ ಚೆನ್ನಾಗಿ ಒಣಗಾಗಿದೆ. ಒಂದು 5-6 ಅವರ್ ಒಣಗಿಸಿದ್ದೀನಿ ನಾನು. ಇವಾಗ ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಡಿಮೆ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೈ ಬಿಟ್ಟರೆ ಸೀದೋಗ್ಬಿಡುತ್ತೆ. ಕೈ ಬಿಡ್ದಾಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ಕೆಂಪುಗಾಗುವವರೆಗೂ ನಿಧಾನಕ್ಕೆ ಕಡಿಮೆ ಉರಿಲೇ ಆದಷ್ಟು ಸ್ವಲ್ಪ ಪೇಷನ್ಸ್ ಇಟ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ದೊಡ್ಡದಾಗಿರೋ ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ತಣಿಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ಎಲ್ಲ ಧನಿಯನೂ ಇದೇ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿ ಎಲ್ಲನೂ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ. ಎಲ್ಲ ಚೆನ್ನಾಗಿ ಕೆಂಪುಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ಧನಿಯಾ. ಮತ್ತು ಅದೇ ಬಾಣಲಿಗೆ ಮತ್ತು ಅರಿಶಿಣದ ಕೊಂಬನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಇದರಲ್ಲಿ ಒಂದು 100 ಗ್ರಾಮಷ್ಟು ಹಾಕ್ಕೋತೀನಿ ಅರಿಶಿಣದ ಕೊಂಬು ಅಷ್ಟೇ. ಮತ್ತು 100 ಗ್ರಾಮಷ್ಟು ಹುರ್ಗಡ್ಲೆ ಹಾಕ್ಕೋಬೇಕು. ಹುರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ ಅಂತ ಅರ್ಥ. ಅದಕ್ಕೇ ಹುರ್ಗಡ್ಲೆ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡಿ. 2 kgಗೆ 100 ಗ್ರಾಮ್ ಸಾಕು ನೋಡಿ. ಎಲ್ಲ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪುಗೆ ಫ್ರೈ ಮಾಡ್ಕೋಬೇಕು ಆದಷ್ಟು. ಮತ್ತು ಮೆಣಸು ಅಷ್ಟೇ 100 ಗ್ರಾಮ್ ಮೆಣಸು ಬೇಕಾಗುತ್ತೆ. 100 ಗ್ರಾಮು ಕಾಳು ಮೆಣಸನ್ನ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಕೆಂಪುಗಾಗುವವರೆಗೂ. ಮತ್ತು ಜೀರಿಗೆನೂ ಅಷ್ಟೇ 100 ಗ್ರಾಮಲ್ಲಿ 50 ಗ್ರಾಮ್ ಮಾತ್ರ ಹಾಕ್ಕೋಬೇಕು, ಇನ್ನು 50 ಗ್ರಾಮ್ ಹಾಕ್ಕೋಬಾರ್ದು. ಇದು 50 ಗ್ರಾಮ್ ಅಷ್ಟೇ ಸಾಕಾಗುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಕೆಂಪುಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಕೆಂಪಗೆ ಫ್ರೈ ಆದಮೇಲೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಅಷ್ಟೇ 100 ಗ್ರಾಮ್ ಬೇಕಾಗುತ್ತೆ. 100 ಗ್ರಾಮ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಕಪ್ಪಗೆ ಮಾಡ್ಕೋಬಾರ್ದು, ಆದಷ್ಟು ಕೆಂಪಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ. ಇವಾಗ ನೆಕ್ಸ್ಟು 30 ಗ್ರಾಮಷ್ಟು ಚಕ್ಕೆ, 30 ಗ್ರಾಮಷ್ಟು ಲವಂಗ, ಇದಿಷ್ಟು ಮಾತ್ರ ಹಾಕ್ಕೋಬೇಕು. 2 kgಗೆ ತುಂಬ ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ಲೇವರ್ಗಷ್ಟೇ. ಇದನ್ನು ಅಷ್ಟೇ ಚೆನ್ನಾಗೆ ಫ್ರೈ ಮಾಡಿ ಈ ಥರ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಅರಿಶಿಣದ ಕೊಂಬು ಮಾತ್ರ ಸಪ್ರೇಟಾಗಿ ಇಟ್ಕೋಬೇಕು. ಅದನ್ನು ಸ್ವಲ್ಪ ಜಜ್ಜಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿನ ನೋಡಿ ಈ ಥರ 2 ಭಾಗದಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದ್ದ ಇದ್ದರೆ ಚೆನ್ನಾಗಿ ಫ್ರೈ ಆಗಲ್ಲ, ಹಾಗಾಗಿ ಈ ಥರ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಎಲ್ಲನೂ ಈ ಥರ ಇದನ್ನು ಅಷ್ಟೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಕೆಂಪಗಾದರೆ ಸಾಕು. ಇದು ಮುಟ್ಟಿದ ತಕ್ಷಣವೇ ಪೌಡ್ರ್ ಹಾಕಬೇಕು, ಈ ಥರ ಆದರೆ ಸಾಕು. ಇವಾಗ ಕೆಳಗಿಳಿಸಿ ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ನೋಡಿ ಈ ಥರ ಎಲ್ಲ ಕೆಂಪಗೆ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಮೆಣಸಿಕಾಯಿನ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ.
ಇವಾಗ ಮತ್ತೆ ಅದಕ್ಕೆ ಅರಿಶಿನದ ಕೊಂಬು ನೋಡಿ ಕೆಚ್ಚಿಬಿಟ್ಟು ಅದನ್ನು ಅಷ್ಟೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಷಿನ್ಗೆ ತೊಗೊಂಡೋಗಿ ಕ್ಲೀನಾಗಿ ಪೌಡ್ರ್ ಮಾಡಿಕೊಂಡು ತೊಗೊಬಂದು ಇದನ್ನು ಜಲ್ಡಿ ಮಾಡಿ ಎತ್ತಿಟ್ಕೊಂಡ್ರೆ ನಿಮಗೆ ಸುಮಾರು ಒಂದು ವರ್ಷದವರೆಗೂ ಏನೂ ಹಾಳಾಗಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೀವು ಇದೇ ಥರ ಟ್ರೈ ಮಾಡಿ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.